ವಿಚಾರಕ್ಕೆ ನಡೀತಾ ಕೊಲೆ. ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ರೋಹನ್ ಹಿರೇಮಠ್. ಓಂ ಪ್ರಕಾಶ್ ಅವರ ಕೊಲೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಡಿಜಿ ಮತ್ತು ಐಜಿಪಿ ಅವರನ್ನ ಬೆಂಗಳೂರಿನ HSR ಲೇಔಟ್ ಮನೆಯೊಂದರಲ್ಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಆಸ್ತಿ ವಿವಾದ ಕಾರಣಕ್ಕೆ ನಡೆದಿದೆ ಎಂದು ಶಂಕಿಸಲಾಗಿದೆ. ಆಸ್ತಿ ವಿಚಾರವಾಗಿ 16 ಸಂಶಯ. 2015ರ ಅವಧಿ ಡಿಜಿ ಐಜಿ ಆಗಿದ್ದ ಓಂ ಪ್ರಕಾಶ್ ಹತ್ಯೆ ಬೆಂಗಳೂರಿನ HSR ಲೇಔಟ್ನಲ್ಲಿ ಘಟನೆ. ನಿರಂತರ ಇಬ್ಬರ ನಡುವೆ ಗಲಾಟೆ ನಡೀತಾ ಇತ್ತು. ಓಂ ಪ್ರಕಾಶ್ ಮರ್ಡರ್ಗೆ ಆಸ್ತಿ ವಿವಾದವೇ ಕಾರಣ ಎನ್ನಲಾಗ್ತಾ ಇದ್ದು, ಅಷ್ಟಕ್ಕೂ ರಾಜ್ಯದ ಹಲವು ದಶಕಗಳ ಕಾಲ ವಿವಿಧ ಹುದ್ದೆ ಅಲಂಕರಿಸಿದ ಓಂ ಪ್ರಕಾಶ್ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಸಂಪಾದಿಸಿದ್ದು. ಇದರ ವಿವರ ಸಂಪೂರ್ಣವಾಗಿ ಹೇಳ್ತೀನಿ. ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿ. ರಿಟೈರ್ಡ್ ಆಗುವ ಮೊದಲೇ ಲ್ಯಾಂಡ್ ಪರ್ಚೇಸ್ ಮಾಡಿದ ಓಂ ಪ್ರಕಾಶ್ 1996ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ SP ಆಗಿದ್ದ ಓಂ ಪ್ರಕಾಶ್ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ರು ಕೂಡ ಆ ಜಿಲ್ಲೆಯ ಜೊತೆ ಒಳ್ಳೆಯ ಸಂಬಂಧವನ್ನೇ ಹೊಂದಿದ್ದರು. ಹೀಗಾಗಿ ರಿಟೈರ್ಡ್ ಆಗುವ ಮೊದಲೇ ಭೂಮಿಯನ್ನು ಪರ್ಚೇಸ್ ಮಾಡಿ ತೋಟದ ಮನೆ ಮಾಡಿಕೊಂಡಿದ್ದರು. ಉತ್ತರ ಕನ್ನಡ ಜಿಲ್ಲೆಯ 2011-12ರಲ್ಲಿ ರಿಟೈರ್ಡ್ ಆಗುವ ಮೊದಲೇ ಓಂ ಪ್ರಕಾಶ್ ಒಂದು ಜಾಗವನ್ನು ಪರ್ಚೇಸ್ ಮಾಡಿದ್ದರು. ಸುಫಾ ತಾಲೂಕಿನ ಸೋಮಾಜೋಯ್ಡಾ ಗ್ರಾಮದಲ್ಲಿ 2 ಎಕರೆ 20 ಗುಂಟೆ ಶ್ರೀಗಂಧದ ತೋಟ ಮಾಡಿಕೊಂಡಿದ್ದರು. ಇನ್ನು ಈ ತೋಟದಲ್ಲಿ ಸುಂದರವಾಗಿದ್ದ ಫಾರ್ಮ್ ಹೌಸ್ ಕೂಡ ಇದ್ದು ಆಗಾಗ ಬಂದು ರೆಸ್ಟ್ ಮಾಡ್ತಾ ಇದ್ರಂತೆ. ವಿಷಯ ಅಂದರೆ ಪ್ರಕಾಶ್ ಅವರಿಗೆ ತಂಗಿ ಇದ್ದು ಅವರ ಜೋಯ್ಡಾದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಹಿಂದಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಶ್ರೀಗಂಧದ ತೋಟ ಮಾತ್ರವಲ್ಲ, ಕಾಳಿ ನದಿ ಪಕ್ಕದಲ್ಲಿ 5 ಎಕರೆ ಜಮೀನನ್ನು ಹೊಂದಿದ್ದರು. ಕಾಳಿ ನದಿ ಪಕ್ಕದ ಬಾಡಗುಂದ 5 ಎಕರೆ ಭೂಮಿ ಹೊಂದಿದ್ದರಂತೆ. ಉತ್ತರ ಕನ್ನಡ ಸುಫಾ ತಾಲೂಕಿನಲ್ಲಿ 5 ಎಕರೆಯಲ್ಲಿ ಓಂ ಪ್ರಕಾಶ್ ರೆಸಾರ್ಟ್ ಮಾಡಲು ನಿರ್ಧರಿಸಿದ್ರಂತೆ. 1981ರ ಬ್ಯಾಚ್ನ IPS ಅಧಿಕಾರಿ ಓಂ ಪ್ರಕಾಶ್ ಅವರು ಮೂಲತಃ ಬಿಹಾರದವರು. ಕರ್ನಾಟಕದ ರಾಜ್ಯದ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯ ASP ಆಗಿ ರಾಜ್ಯದಲ್ಲಿ ವೃತ್ತಿ ಆರಂಭಿಸಿದರು. ನಂತರ ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಚಿಕ್ಕಮಗಳೂರಿನಲ್ಲಿ SP ಆಗಿ ಸೇವೆ ಸಲ್ಲಿಸಿದರು ಮತ್ತು ಕರ್ನಾಟಕದ ಲೋಕಾಯುಕ್ತದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿದ್ದ ಓಂ ಪ್ರಕಾಶ್ IGP DGP ಆಗಿ ಸೇವೆ ಸಲ್ಲಿಸಿ ರಿಟೈರ್ಡ್ ಆಗಿದ್ದರು. ಹರಪನಹಳ್ಳಿ SP ಆಗಿದ್ದ ಓಂ ಪ್ರಕಾಶ್ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದ್ದಾರೆ. ಆದರೆ ಅದೇ ಆಸ್ತಿ ಅವರ ಸಾವಿಗೆ ಮುಳ್ಳಾಗಿದ್ದೇ ದುರಂತ. ಇದಾಗಿತ್ತು ಇವತ್ತಿನ ವಿಶೇಷ. ಸಾಮ್ರಾಟ್ ಟಿವಿ ಸದಾ ನೊಂದವರೊಂದಿಗೆ.